ಆ್ಯಕ್ಚುಲಿ ಕಾರೋಲ್ಗುಡ್ಡೆ ನಿಯಾರ್ ಉಡುಪಿ ಡಿಸ್ಟಿಕ್ಕಲ್ಲಿ ನಾವಿದ್ದೇವೆ. ಇಲ್ಲಿ ಬಂದಿರುವ ಕಾರಣ ಇಷ್ಟೇ, ಅನ್ಯಾಯ ಯಾರಿಗೆ ಆಗ್ತಾ ಇದೆ ಸರ್ಕಾರದಿಂದ, ಅಂದರೆ ನಮಗೆ ಸಿಗುವ ಸೌಲಭ್ಯಗಳು ಯಾವಾಗ ಸಿಗುವುದಿಲ್ವ ಆಗ ನಾವು KRS ಪಕ್ಷಕ್ಕೆ ಸೇರೋಣ ಅನ್ನುವ ಒಂದು ಪ್ರತಿಜ್ಞೆಯಿಂದ ಇಲ್ಲಿಗೆ ಬಂದಿದ್ದೇವೆ. ಅಂದರೆ ನಮಗೂ ಆ ಥರ ಅನುಭವ ಆಗಿದೆ. ಯಾವುದಾದ್ರೂ ನಾವು ಸರ್ಕಾರಿ ಕೆಲಸಕ್ಕೆ ಹೋಗಿ ಸರ್ ಇದು ಮಾಡಿಕೊಡಿ ಅಂತ ಹೇಳುವಾಗ ಅಧಿಕಾರಿಗಳ ದರ್ಪ, ದೌರ್ಜನ್ಯ, ಮತ್ತು ನಾವು ಕೈಕಟ್ಟಿ ನಿಲ್ಲೋದು ಸೇವಕರ ಥರ, ಮತ್ತು ಅವರು ಲಂಚ ಕೇಳೋದು ನಮ್ಮ ಹತ್ರ, ಆಮೇಲೆ ನಾವು ಲಂಚ ಕೊಡೋದು ಅವರಿಗೆ. ಅಂದರೆ ನಮಗೆ ಕಾನೂನು ಗೊತ್ತಿಲ್ಲ ಹೇಗೆ ಮಾಡಬೇಕಂತ. ನಿಮಗೆ ಒಂದು ಏನಾದರೂ ಕೆಲಸಕ್ಕೆ ಡೋರ್ ನಂಬರ 911 ಯಾವುದಕ್ಕೆ ಹೋದರೂ ಅವರು ಅದನ್ನೇ ಹೇಳ್ತಾರೆ. ಆವಾಗ ನಮಗೆ ಸೃಷ್ಟಿ ಆಯಿತು KRS ಅಂತ, ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ. ಇದರ ಜನನಾಯಕ ರವಿಕೃಷ್ಣ ರೆಡ್ಡಿ ಅವರು ಅಮೇರಿಕಾದಲ್ಲಿ ಸಾಫ್ಟ್ವೇರ್ ಇಂಜಿನಿಯರ್ ಆಗಿದ್ದರು. ಭಾರತದ ದೇಶಭಕ್ತಿ ಉಕ್ಕಿ, ಅಂದರೆ ಭಾರತ ಎಸ್ಪೆಷಲಿ ನಮ್ಮ ಕರ್ನಾಟಕದಲ್ಲಿ ಭ್ರಷ್ಟಾಚಾರಕ್ಕೆ ಆಲ್ರೆಡಿ ನಮಗೆ ಹೆಸರುವಾಸಿಯಾಗಿದೆ. ಸೊ ಇದನ್ನು ನಿಲ್ಲಿಸಬೇಕನ್ನೋ ಒಂದು ಮಟ್ಟಿನಲ್ಲಿ ಅವರೊಂದು ಪಕ್ಷ ಕಟ್ಟಿದ್ರು, ಅದೇ KRS ಪಕ್ಷ. ಮೊದಲು ಲಂಚ ಮುಕ್ತ ಕರ್ನಾಟಕ ವೇದಿಕೆ ಅಂತ ಕಟ್ಟಿದ್ರು, ಅದರ ನಂತರ ದೊಡ್ಡದಾಗಿ ಕಟ್ಟಿರೋ ಪಕ್ಷವೇ ಇದು KRS ಪಕ್ಷ. ಸೊ ಅದಕ್ಕೋಸ್ಕರ ನಮ್ಮ ಮೇನ್ ಉದ್ದೇಶ ಏನಂತ ಹೇಳಿದರೆ, ಬಡವರಿಗೆ ಯಾವಾಗ ಕಾನೂನು ಗೊತ್ತಿರೋದಿಲ್ವೋ, ಮತ್ತು ಬಡವರು ಯಾವಾಗ ಅವರ ಕಷ್ಟವನ್ನು ಹೇಳ್ಕೊಂಡು ಅಧಿಕಾರಿ ಹತ್ರ ಹೋಗಬೇಕಾದ್ರೆ ಸಿಗುವ ದೌರ್ಜನ್ಯಕ್ಕೆ ನಾವು ಉತ್ತರ ಆಗಬೇಕು ಅಂತ ನಾವೀಗ ಒಂದು ಜೇನುಗೂಡಿನ ಥರ KRS ಪಕ್ಷ ಕಾರ್ಕಳದಲ್ಲಿ ಬಂದಿದ್ದೇವೆ. ಸೊ ನಿಮಗೆ ಸಿಗುವ ಶರ್ಟ್ ಅದು ಆಲ್ರೆಡಿ ಹೇಳಿದ್ದಾರೆ, ಆ ಶರ್ಟ್ ಹಾಕಬೇಕಾದ್ರೆ ಒಬ್ಬೊಬ್ಬರೇ ಹೋಗಬೇಡಿ, ನಾವು ಜೇನುಗೂಡಿನ ಥರ ಒಟ್ಟಿಗೆ ಹೋಗೋಣ. ಆಮೇಲೆ ಏನು ಅವರಿಗೆ ಪ್ರಶ್ನೆ ಕೇಳಬೇಕು ಅಧಿಕಾರಿಗಳಿಗೆ, ಈ ಥರ ಲೈವ್ ವಿಡಿಯೋ ಆಗ್ತಾ ಇರುತ್ತೆ. ಸೊ ಅಲ್ಲಿ ಆ ಪ್ರಶ್ನೆ ಕೇಳುವಾಗ ಅವರಿಗೆ ಹೆದರಿಕೆ ಆಗ್ತದೆ, ಯಾಕೆಂದರೆ ಇಡೀ ಕರ್ನಾಟಕ ಅದನ್ನು ನೋಡ್ತಾ ಇರುತ್ತೆ. ಸೊ ಹಾಗಾಗಿ ಭಯ ಪಡಬೇಡಿ, ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಬಂದಿರುವುದೇ ಬಡವರಿಗೋಸ್ಕರ, ನ್ಯಾಯಕ್ಕೋಸ್ಕರ. ಹಾಗಾಗಿ ಭ್ರಷ್ಟಾಚಾರ ಮುಕ್ತ ಮಾಡಬೇಕಾದ್ರೆ ಒಬ್ಬರಿಂದ ಇಬ್ಬರಿಂದ ಸಾಧ್ಯವಿಲ್ಲ. ನಾವೆಲ್ಲರೂ ಒಗ್ಗಟ್ಟಾಗಿ ಇದನ್ನು ಪ್ರಶ್ನಿಸುವಾಗ ಕಾರ್ಕಳದಿಂದ ಶುರು ಮಾಡೋಣ. ನಮ್ಮ ಒಂದು ಏನು ಸಂಘಟನೆ ಇದು ಇನ್ನೂ ಬೆಳೀಲಿ, ಇನ್ನೂ ಬೇರೆಯವರಿಗೆ, ನೀವು 1ರಿಂದ 10 ಜನಕ್ಕೆ ಇದನ್ನೇ ಹೇಳಿ. ಯಾಕೆಂತ ಹೇಳಿದರೆ ನಿಮಗೂ ಗೊತ್ತಿದೆ ನಿಮ್ಮ ಸುತ್ತಮುತ್ತ ಏನು ನಡೀತಾ ಇದೆ. ಅವರು ಬಂದು ಹೇಳ್ತಾರೆ, ನನಗೆ ಇವತ್ತು ಇಷ್ಟು ಹಣ ಕೇಳಿದರು, ಅಷ್ಟು ಹಣ ಕೇಳಿದರು. ಯಾಕೆ ಕೇಳಿದರು? ನಿಮಗೆ KRS ಪಕ್ಷ ಇದೆ, ಅವ್ರಿಗೆ ಕಾನೂನು ಗೊತ್ತಿದೆ. ಸೊ ಅವರಿಗೆ ಸೇರೋಣ, ಜೊತೆಯಲ್ಲಿ ಹೋಗೋಣ ಅನ್ನೋ ಒಂದು ಪ್ರತಿಜ್ಞೆ ನೀವು ಇವತ್ತು ತಗೋಬೇಕು. ನನ್ನಿಂದ ಹೇಗೆ ಒಂದು ಉಪಕಾರ ಆಗುತ್ತಾ ಅಂದರೆ ನಮ್ಮ ಈ ಸೈನಿಕರಿಂದ, ಅದೇ ರೀತಿ ನೀವು ಈಗ ಸೈನಿಕರಾಗಿದ್ದೀರಿ. ನೆಕ್ಸ್ಟ್ ನಿಮ್ಮ ಮುಂದಿನ ಕಾರ್ಯಾಚರಣೆ ಇದೇ ಆಗಿರಬೇಕು. ಒಬ್ಬರೊಬ್ಬರಾಗಿ ಹೋಗಬೇಡಿ, ಒಟ್ಟಿಗೆ ಹೋಗೋಣ. ಜೈ KRS.